ಈ ದಿನ ಬಾಡದ ಆನಂದರಾಜ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ನಾವೆಲ್ಲ ಸ್ನೇಹ ಬಳಗದಿಂದ ಆಚರಣೆ ಮಾಡಿದ್ದೀವಿ. ಅವರ ಹೋರಾಟ, ಅವರ ಸಂಘಟನೆ ಭಾಳ ವರ್ಷದಿಂದ ಕೂಡ ಅದ್ಭುತವಾಗಿ ನಡ್ಕೊಂತ ಬಂದಿದ್ದಾವೆ. ಅವೆಲ್ಲ ಮೆಚ್ಕೊಂಡು ಕೂಡ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಯಾವಾಗಲೂ ಕೈ ಜೋಡಿಸ್ಕೊಂಡು ಬರ್ತಾಯಿದ್ದೀವಿ. ಇವರು ಹೆಚ್ಚಾಗಿ ಚೆನ್ನಾಗಿ ಎಲ್ಲ ಕಡೆಯೂ ಕೂಡ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಒಬ್ಬ ಬಾಡದ ಆನಂದರಾಜ್ ಅಂದರೆ ಆ ಹೂವು ಬಾಡಂಗಿಲ್ಲ ಅಂಥ ಒಂದು ಹೆಸರು. ಅದು ಯಾವತ್ತಿಗೂ ಕೂಡ ಬಾಡಬಾರ್ದನ್ನೋ ಒಂದು ಭಾವನೆ ಇಟ್ಕೊಂಡು ಬಾಡದ ಆನಂದರಾಜ್ ಅಂತ ಒಂದು ಹೆಸರು ಗಳಿಸಿದ್ದಾರೆ. ಅಂಥವರಿಗೆ ನಾವೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ಇವತ್ತಿನ ದಿವಸ ಬರ್ತ್ಡೇ ಆಚರಣೆ ಮೌನಿಕಾ ಗಿಫ್ಟ್ ಸೆಂಟ್ರಲ್ಲಿ ಅನಿಲ್ ಅನ್ನೋರು ಅವರ ಅಂಗಡಿ ಒಳಗೆ ನಾವು ಇವತ್ತು ಆಚರಣೆ ಮಾಡಿದ್ದೀವಿ. ಇವತ್ತು 412 ಜನಗಳಿಗೆ ಅವರು ಬರ್ತ್ಡೇ ಮಾಡಿದ್ದಾರೆ. ಅವರಿಗೆ ನಾವು ಭಾಳ ಮೆಚ್ಚುಗೆ ಬೇಕಾಗಿದೆ. ದಾವಣಗೆರೆ ಜಿಲ್ಲೆಗೆ ಒಬ್ಬ ದಾನಿಗಳು ಅಂಗಡಿ ಇಟ್ಕೊಂಡು ಅವರೆಲ್ಲ ಇಂಥವ್ರಿಗೆಲ್ಲ ನಾವು ಬರ್ತ್ಡೇ ಆಚರಣೆ ಮಾಡ್ತಕ್ಕಂಥ ವ್ಯಕ್ತಿ ನಾವು ಎಲ್ಲಿ ನೋಡಿಲ್ಲ. ಇವತ್ತಿನ ದಿವಸದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಸಾಧಾರಣ ಒಂದು 20-22 ಲಕ್ಷ ಜನಸಂಖ್ಯೆ ಐತಿ. ಇದರೊಳಗೆ ಇವರೊಬ್ಬರೇ ಇರೋದು ಇದರೊಳಗೆ ಗಿಫ್ಟ್ ಸೆಂಟ್ರಲ್ಲಿ. ಇವ್ರಿಗೆಲ್ಲರಿಗೂ ಕೂಡ ಕರೆಸಿ ಒಂದು ಬರ್ತ್ಡೇ ಆಚರಣೆ ಮಾಡ್ತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಅನಿಲ್ ಕುಮಾರ್ ಅವರು. ಇವರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತಾ, ಈ ಬರ್ತ್ಡೇ ಆಚರಣೆ ಮಾಡಿರ್ತಕ್ಕಂಥ ಅನಿಲ್ ಅವರಿಗೂ, ಈ ಬರ್ತ್ಡೇ ಆಚರಣೆ ಮಾಡಿಸಿಕೊಂಡಿರ್ತಕ್ಕಂಥ ಬಾಡದ ಆನಂದರಾಜ್ ಅವರಿಗೂ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.